ದಿಢೀರ್ನೇ ರಾಜೀನಾಮೆ ಕೊಟ್ಟರು. ನಿರ್ದೇಶಕ ಮಂಡಳಿ ಸದಸ್ಯರ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ವೈಮನಸ್ಸು ಇರೋದರಿಂದ 1 ವರ್ಷ ಅವಧಿ ಇದೆ. ಅದಕ್ಕೆ ಈಗ ರಾಜೀನಾಮೆ ನಾನು ಊರಲ್ಲಿ ಇರಲಿಲ್ಲ, ಡೆಲ್ಲಿಗೆ ಹೋಗಿದ್ದೆ. ಈ ವೆಟರ್ನರಿ ಮೆಡಿಕಲ್ ಕಾಲೇಜಿದೊಂದು ಅಡ್ಮಿಷನ್ಗೋಸ್ಕರ ಒಂದು ತುರ್ತು ಕಾರ್ಯಕ್ಕೆ ನಿಮಿತ್ತ ನಾನು ಹೋಗಿರೋದ್ರಿಂದ ನಾನು ಸಭೆಗೆ ಹೋಗೋಕ್ಕಾಗಲಿಲ್ಲ. ಬಂದಮೇಲೆ ನಿನ್ನೆ ಸಾಯಂಕಾಲ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. 1 ವರ್ಷಕ್ಕೆ ನಿಮ್ಮ ಎಲ್ಲ ನಿರ್ದೇಶಕರು ನನಗೆ ಭೇಟಿಯಾಗಿದ್ದರು. ಅವರೆಲ್ಲ ವಿಚಾರಗಳನ್ನೇ ಹೇಳಿದ್ದಾರೆ. ಒಟ್ಟಾರೆ ಅದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರೂ ಕೂಡ ಅದರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಅನೇಕ ಪ್ರಮುಖರು ನಾವು ಒಟ್ಟಿಗೆ ಸೇರಿಕೊಂಡು ಅದನ್ನು ಸೌಹಾರ್ದಯುತವಾಗಿ ಬಗೆಹರಿಸಿ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಒಂದು ಒಳ್ಳೆಯ ಬ್ಯಾಂಕು, ರಾಜ್ಯದಲ್ಲೇ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಹೆಚ್ಚು ರೈತರಿಗೆ ಕೃಷಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಬ್ಯಾಂಕು ಕೂಡ ಹೌದು. ಸ್ಥಿತಿಗತಿ ಚೆನ್ನಾಗಿದೆ. ಅದರದ್ದು ಯಾವುದೇ ಥರದ ಅದಕ್ಕೆ ಬ್ಯಾಂಕಿಗೆ ಧಕ್ಕೆ ಆಗದ ನಿಟ್ಟಿನಲ್ಲಿ ಅದನ್ನು ನಾವೆಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಅಂದರೆ ಹೇಳ್ತಾರೆ, ಭಾಳ ಬೇಸರ ವ್ಯಕ್ತಪಡಿಸ್ತಾರೆ. 42 ವರ್ಷದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿ ನನಗೆ ಬಂದಿರಲಿಲ್ಲ, ಅದಕ್ಕಾಗಿ ರಾಜೀನಾಮೆ ಕೊಟ್ಟಿನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಜಾರಕಿಹೊಳಿ ಕುಟುಂಬ ಅವ್ರ ಮೇಲೆ ಪ್ರಭಾವ ಬೀರ್ತಾ ಯಾವುದು ಅಂತ ಅಂದರೆ ನಿಮ್ಮ ಜೊತೆ ಯಾವತ್ತೂ ಆಪ್ತರಾಗಿದ್ದರು ಅವರು, ನೀವು ಅವ್ರ ಜೊತೆನೇ ಇದ್ರಿ. ನನಗೆ ನೇರವಾಗಿ ಭೇಟಿ ಆಗೋದಾಗಿಲ್ಲ. ನಿನ್ನೆ ನಾನು ಬಂದಿರೋದು, ರಾತ್ರಿ ತಡವಾಗಿ ಬಂದೆ. ನಾನು ಅವ್ರ ಬಗ್ಗೆ ಏನೇನು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಕ್ಷರ ಮಧ್ಯದಲ್ಲಿ ನಿರ್ದೇಶಕರ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ನಾನು ಇನ್ನೂ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿಲ್ಲ. ರಮೇಶ್ ಕತ್ತಿ ಅವ್ರ ಜೊತೆಗೆ ಮಾತಾಡ್ತೀನಿ. ನಾನು ಏನಾದರೂ ಮಾತಾಡ್ತೀರಾ ಅಂದರೆ ಅವ್ರು ರಾಜೀನಾಮೆ ಕೊಟ್ಟೋದಕ್ಕೆ ವೈಯಕ್ತಿಕವಾಗಿ ಸರ್ ನಿಮಗೆ ಎಷ್ಟು ಬೇಸರ ಇದೆಯಾ ಅಥವಾ ಯಾವ ರೀತಿ ಅಂತ? ಆಡಳಿತ ನೋಡಿ, ಅಧಿಕಾರ ಯಾವ ವ್ಯಕ್ತಿಗೂ ಯಾರಿಗೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಶ್ವತ ಅಲ್ಲ. ಅಧಿಕಾರ ಒಂದು ಸಲ ಯಾರಾದ್ರೂ ತ್ಯಾಗ ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ಸಹಜವಾಗಿರ್ತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು. ಬಹುತೇಕವಾಗಿ ಹಿರಿಯ ನಿರ್ದೇಶಕರು, ನನಗಿಂತಲೂ ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವ್ರು ನಿರ್ದೇಶಕರಾಗಿ ಬಂದಿದ್ದಾರಲ್ಲೇ. ಸುಮಾರು 40 ವರ್ಷ ಇರಬೇಕು, ಅವರು ಆಗಿರ್ಬೇಕು. 35 ವರ್ಷ 40 ವರ್ಷ ಇರಬೇಕು. ನನಗೂ ಸುಮಾರು ಈಗ 30 ವರ್ಷ ಅಲ್ಲಿ ನಿರ್ದೇಶಕನಾಗಿ ನಿರಂತರವಾಗಿ ಕೆಲಸವನ್ನು ಮಾಡಿದ್ದೀನಿ. ಭಾಳ ದಿವಸದಿಂದ ಅವರು ನಾವು ಒಟ್ಟಿಗೆ ಕೂಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಮಗೆಲ್ರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಇದೆ. ರಾಜಕಾರಣದ ಮೇಲೆ ಅಧಿಕಾರ ಬರೋದು ಹೋಗೋದು ಬದಲಾವಣೆ ಅಂತಕ್ಕಂಥದ್ದು ಸೃಷ್ಟಿಯ ನಿಯಮ, ಅದು ಜಗದ ನಿಯಮನೂ ಕೂಡ ಹೌದು. ನೋಡೋಣ, ಇದು ಅಂತಿಮ ಅಲ್ಲ, ಬರುತ್ತೆ ಹೋಗುತ್ತೆ, ಯಾವಾಗಲೂ ನಡೀತಾರೆ. ಯಾಕಂದರೆ ಬೆಳಗಾವಿಯಿಂದಲೇ DCC ಬ್ಯಾಂಕಿನ ಸರ್ಕಾರಗಳು ಏನು ಬಿದ್ದಿದಂಥ ಉದಾಹರಣೆಗಳಿದ್ದಾವೆ. ಬೆಳಗಾವಿ DCC ಬ್ಯಾಂಕಿಗೆ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ. ಅದರಿಂದ ಯಾಕೆ ಸರ್ಕಾರ ಬೆಳೀತೋ ಅದರಿಂದ ಕುಳಿತು. ಬೆಳಗಾವಿ DCC ಬ್ಯಾಂಕನೇ ಬೇರೆ, ರಾಜಕಾರಣನೇ ಬೇರೆ ಇರುತ್ತೆ. ಒಟ್ಟಾರೆ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಆ ಬ್ಯಾಂಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ್ಕೊಂಡು ಮಾಡ್ಕೊತೀವಿ. ಅಧ್ಯಕ್ಷರು ಯಾರಾಗ ನನಗೆ ಇತ್ತೀಚೆಗೆ ನನಗೆ ಭವಿಷ್ಯ ಹೇಳೋಕ್ಕೂ ಬರೋಲ್ಲ ಮತ್ತು ಈ ಹೊತ್ತಿಗೆ ಅವು ಬಗ್ಗೆ ನಾನು ಅಷ್ಟೊಂದು ನಂಬಿಕೆನೂ ಇಲ್ಲ. ನೋಡೋಣ, ಕೊಡ್ತೀವಿ, ಎಲ್ಲರೂ ಸೇರ್ತೀವಿ, ಜಿಲ್ಲಾ ಮುಖಂಡರೆಲ್ಲ ಸೇರ್ತೀವಿ, ಕೂತು ಚರ್ಚೆ ಮಾಡೋಣ. ಫಲಿತಾಂಶ ಏನು ಬರುತ್ತೆ ಆವಾಗ ತೀರ್ಮಾನ ಮಾಡ್ತೀವಿ ಒಟ್ಟಿಗೆ.